ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿತ್ಯ ನಿಗಮಾತೀತ ನಿರ್ಗುಣ ಭಕ್ತವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ. ಮತ್ತನಂದರಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು, ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಹೀಗೆ ಭಗವಂತನ ಆ ಚಿಂತನೆಯನ್ನು ಮುಂದುವರಿಸಿ ದಾಸರಂತಾರೆ, ನಿತ್ಯ ಪರಮಾತ್ಮ ಈ ವ್ಯಾಪಾರವನ್ನು ಎಂದೋ ಒಂದು ದಿನ ಮಾಡಿದ ಅಂತಲ್ಲ, ನಿತ್ಯದಲ್ಲಿ ಚೇತನರ ಸುಖಕ್ಕೋಸ್ಕರವಾಗಿ ಈ ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ. ಆದ್ದರಿಂದ ಭಗವಂತನನ್ನು ನಿತ್ಯ ಅಂತಲೇ ಕರೀತಾರೆ ಶಾಸ್ತ್ರದಲ್ಲಿ. ನಿತ್ಯ ಅವನು ಯಾಕೆ ನಿತ್ಯ ಅಂದರೆ, ನಿತ್ಯದಲ್ಲಿ ಇಷ್ಟೆಲ್ಲ ವ್ಯಾಪಾರಗಳನ್ನು ಅನಂತ ಚೇತನರಲ್ಲಿ ನಿಂತು ನಿತ್ಯದಲ್ಲಿ ಈ ಸಕಲೇಂದ್ರಿಯ ವ್ಯಾಪಾರಗಳನ್ನು ನಡೆಸುತ್ತಾ ಇದ್ದಾನೆ. ಆದ್ದರಿಂದ ಭಗವಂತನನ್ನು ನಿತ್ಯ ಅಂತಲೇ ಶಾಸ್ತ್ರದಲ್ಲಿ ಕರೀತಾರೆ. ನಿಗಮಾತೀತ, ಹಿಂದೆ ವೇದವೇದ್ಯನು ಅಂತ ಹೇಳಿದರು. ಹಿಂದಿನ ಪದ್ಯದಲ್ಲಿ ಭಗವಂತನನ್ನು ವೇದಗಳು ನಮಗೆ ತಿಳಿಸಿಕೊಡ್ತವೆ, ವೇದಗಳಿಂದಲೇ ಅವನನ್ನು ತಿಳಿಯಬೇಕು. ಇದೆಲ್ಲ ವಿಷಯ ನಮಗೆ ವೇದದಿಂದ ಉಪನಿಷತ್ತುಗಳಿಂದ ತಿಳಿದಿದೆ ಅನ್ನೋದನ್ನು ಹೇಳಿದರು. ಈ ಪದ್ಯದಲ್ಲಿ ಅಂತಾರೆ, ನಿಗಮಾತೀತ, ಅವನು ವೇದವೇದ್ಯ, ವೇದಗಳಿಂದ ತಿಳಿಯಲ್ಪಡುವವನಾದರೂ ಕೂಡ ವೇದ ಎಷ್ಟು ಅವನ ಮಹಿಮೆಯನ್ನು ಹೇಳಿ ತಂದರೂ ಕೂಡ ಪೂರ್ಣ ಹೇಳಿತು ಅಂತಿಲ್ಲ. ಎಷ್ಟು ಹೇಳಿದರೂ ಹೇಳಿದ್ದಕ್ಕಿಂತ ಹೇಳದೆ ಉಳಿದದ್ದೇ ಜಾಸ್ತಿ ಆಗ್ತದೆ. ನಿಗಮ ಅತೀತ, ವೇದಗಳಿಗೂ ಮೀರಿದ ಮಹಾತ್ಮೆ ಉಳ್ಳವ. ಅನಂತ ವೇದಗಳು ಅವನ ಮಹಾತ್ಮೆಯನ್ನು ಹೇಳಿದರೂ ಕೂಡ ಪೂರ್ಣ ಹೇಳಿದ್ದಾವೆ ಅಂತಿಲ್ಲ. ಅದರಿಂದ ಅವನನ್ನು ನಿಗಮಾತೀತ ಅಂತ ಸಂಬೋಧಿಸ್ತಾರೆ. ನಿತ್ಯನಾಗಿದ್ದಾನೆ, ನಿಗಮಗಳಿಗೂ ನಿಗಮಾಭಿಮಾನಿಯಾದ ಲಕ್ಷ್ಮೀದೇವಿಗೂ ಕೂಡ ಅತೀತ, ಮೀರಿದವನಾಗಿದ್ದಾನೆ. ಅವಳ ಆಲೋಚನೆಗೂ ಸಂಪೂರ್ಣವಾಗಿ ನಿಲಕದ ಅಪಾರವಾದ ಮಹಿಮೆ ಉಳ್ಳವನಾಗಿದ್ದಾನೆ. ನಿರ್ಗುಣ, ಇದೊಂದು ವಿಚಿತ್ರವಾದ ಶಬ್ದ. ನಿರ್ಗುಣ ಅಂತಾರೆ. ಭಗವಂತ ನಿರ್ಗುಣನೋ? ಯಾವ ಗುಣಗಳೇ ಇಲ್ಲವೇ ಅವನಲ್ಲಿ. ಇಷ್ಟರವರೆಗೆ ಅವನ ಅನಂತ ಗುಣ ಪರಿಪೂರ್ಣ ಅಂತ, ನಿಜ ಸುಖಪೂರ್ಣ, ಹೀಗೆಲ್ಲ ಅವನ ಗುಣಗಳನ್ನು ಹೇಳಿ ಇಲ್ಲಿ ಇದ್ದಕ್ಕಿದ್ದ ಹಾಗೆ ನಿರ್ಗುಣ ಅಂತಾರೆ ದಾಸರು. ಭಗವಂತ ನಿರ್ಗುಣನೋ ಅಂದರೆ, ನಿರ್ಗುಣ ಅನ್ನೋದು ಹೌದು ಅಂದರೆ ಹೌದು, ಅಲ್ಲ ಅಂದರೆ ಅಲ್ಲ. ಅವನು ನಿರ್ಗುಣನೂ ಹೌದು, ಸಗುಣನೂ ಹೌದು. ಏನಿದು ಒಗಟಿನಂತೆ ಇದೆ ಅಲ್ವಾ? ಹೌದು. ನಿರ್ಗುಣ ಅಂದರೆ ನಾವೆಲ್ಲ ಏನು ಗುಣಗಳಿಂದ ಬದ್ಧರಾಗಿದ್ದೇವೆಯೋ, ಸತ್ವ ರಜಸ್ಸು ತಮಸ್ಸು ಅನ್ನತಕ್ಕಂತಹ ಮೂರು ಗುಣಗಳು, ಪ್ರಾಕೃತಿಕವಾಗಿರತಕ್ಕಂತಹ ಗುಣಗಳು. ಆ ಪ್ರಾಕೃತಿಕವಾದ ಗುಣಗಳು ಭಗವಂತನಿಗೆ ಇಲ್ಲ ಅನ್ನೋ ಅರ್ಥ ಅಷ್ಟೇ. ನಿರ್ಗುಣ ಅಂದರೆ ಪ್ರಾಕೃತಿಕವಾದ ಗುಣಗಳ ವಿಕಾರ ನಮಗೇನಾಗುತ್ತಾ ಇದೆಯೋ ಇಂತಹ ಗುಣಗಳಿಂದ ಆಗುವ ವಿಕಾರ ಅವನಿಗಿಲ್ಲ. ಆ ಗುಣಗಳು ಅವನಲ್ಲಿ ಇಲ್ಲ, ಆ ಗುಣಗಳ ಬದ್ಧತೆ ಅವನಿಗಿಲ್ಲ ಅಂತ ಅರ್ಥ ಅಷ್ಟೇ, ಹೊರತು ಗುಣಗಳೇ ಇಲ್ಲ ಅಂತಿಲ್ಲ. ಗುಣಪೂರ್ಣ ಅವನು, ಅನಂತ ಗುಣ ಪರಿಪೂರ್ಣ. ವೇದವೂ ಕೂಡ ಚಮತ್ಕಾರದಿಂದ ಹೇಳ್ತದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಒಂದು ವೇದವಾಕ್ಯ. ನಿರ್ಗುಣಶ್ಚ ಅಂತ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತದೆ. ಆದರೆ ಅವನಲ್ಲಿ ಯಾವ ಗುಣಗಳಿಲ್ಲ ಅಂತಿಲ್ಲ. ಅದನ್ನು ಚಮತ್ಕಾರದಿಂದ ವೇದ ಹೇಳ್ತದೆ ನೋಡಿರಿ. ಅನೇಕ ಗುಣಗಳನ್ನು ಹೇಳಿ ಕಡೆಗೆ ನಿರ್ಗುಣ ಅಂತದೆ. ಬಹಳ ಸ್ವಾರಸ್ಯ ಅಂತದ ವೇದ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಲೋಕಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇದು ವೇದವಾಕ್ಯ. ಇಲ್ಲಿ ನಿರ್ಗುಣಶ್ಚ, ಅವನು ನಿರ್ಗುಣನಾಗಿದ್ದಾನೆ ಅಂತ ಹೇಳುವ ವೇದ ಅದರ ಹಿಂದೆ ಅನೇಕ ಗುಣಗಳನ್ನು ಹೇಳ್ತದೆ. ಏಕೋ ದೇವ, ಏಕಃ, ಸರ್ವತಂತ್ರ ಸ್ವತಂತ್ರನಾಗಿ ಅವನೊಬ್ಬನೇ, ಇನ್ನೊಬ್ಬರು ಯಾರೂ ಸ್ವತಂತ್ರರು ಲೋಕದಲ್ಲಿಲ್ಲ. ಒಬ್ಬನೇ ಇದ್ದಾನೆ ಅಂದರೆ ಸ್ವತಂತ್ರನಾಗಿ ಇರುವವನು ಏಕಃ. ಇನ್ನೊಬ್ಬರು ಸ್ವತಂತ್ರರು ಅಂತಿಲ್ಲ.
ಏಕಃ ತಾನೊಬ್ಬನೇ ಸ್ವತಂತ್ರನಾಗಿದ್ದಾನೆ. ದೇವ ಭಗವಂತನನ್ನು ದೇವ ಅಂತ ಕರೆಯುತ್ತದೆ ವೇದ. ಯಾಕೆ ಭಗವಂತ ದೇವ ಅಂತ ಕರೆಸಿಕೊಳ್ತಾನೆ ಅಂದರೆ ದಿವು ಕ್ರೀಡಾಯಾಮ್ ಅಂತ. ಈ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ಕೂಡ ಲೀಲಾಜಾಲವಾಗಿ ನಡೆಸ್ತಾನೆ. ಅವನಿಗಿದೊಂದು ಕ್ರೀಡೆ. ಸಮಸ್ತ ಚೇತನರ ಸಕಲ ವ್ಯಾಪಾರಗಳು, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾಗಿರತಕ್ಕಂತಹ ವ್ಯಾಪಾರಗಳು, ಇದೆಲ್ಲ ಭಗವಂತನಿಗೆ ಒಂದು ಕ್ರೀಡೆ, ಆಟ. ಲೀಲಾಜಾಲವಾಗಿ ಭಗವಂತ ಆನಂದೋದ್ರೇಕದಿಂದ ಆಟವಾಡುತ್ತಾ ಇದ್ದಾನೆ. ಹೀಗೆ ಅವನನ್ನು ದೇವ ಅಂತ ಅದಕ್ಕೆ ದಿವು ಕ್ರೀಡಾಯಾಮ್ ಅಂತ ಆಟವಾಡುತ್ತಾ ಇದ್ದಾನೆ. ಆದ್ದರಿಂದ ಈ ಜಗತ್ತಿನ ಸಕಲ ವ್ಯಾಪಾರಗಳು ಅವನ ಆಟ. ಕಾರಣ ಭಗವಂತನನ್ನು ದೇವ ಅಂತ ಕರೆಯುತ್ತದೆ. ಸರ್ವಭೂತೇಷು ಗೂಢ. ಇಂತಹ ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂದರೆ ಸರ್ವಭೂತೇಷು ಗೂಢ. ಅನಂತ ಚೇತನರು ಭೂತಗಳು ಏನಿವೆ ಆ ಅನಂತ ಚೇತನರಲ್ಲಿ ಕೂಡ ಗೂಢ ಅಂತರ್ಯಾಮಿಯಾಗಿದ್ದಾನೆ. ನಿನ್ನೆ ಹೇಳಿದಂತೆ ಹೃತ್ಕಮಲ ಮಧ್ಯ ನಿವಾಸಿ, ಹೃದಯ ಗುಹೆಯಲ್ಲಿ ಸೂಕ್ಷ್ಮವಾದ ಆ ಸ್ಥಳದಲ್ಲಿ ಭಗವಂತ ಬಿಂಬನಾಗಿ ಒಳಗಡೆಗೆ ಗೂಢ ರಹಸ್ಯವಾಗಿದ್ದಾನಲ್ಲಿ, ಯಾರಿಗೂ ಕಾಣ್ತಾ ಇಲ್ಲ. ಸಾಧಕರಿಗೆ ಬಿಂಬಾಪರೋಕ್ಷದ ಕಾಲಕ್ಕೆ ದರ್ಶನ ಕೊಡತಕ್ಕಂಥವ, ಅಲ್ಲಿಯವರೆಗೆ ರಹಸ್ಯ ಕಾಣ್ತಾ ಇಲ್ಲ. ಸರ್ವಭೂತೇಷು ಗೂಢ, ಸಕಲ ಚೇತನರ ಅಂತರ್ಯಾಮಿಯಾಗಿ ಹೃದ್ಗುಹ ನಿವಾಸಿಯಾಗಿ ಇದ್ದಾನೆ. ಸರ್ವವ್ಯಾಪಿ, ಅಚೇತನಗಳಲ್ಲಿಯೂ ಕೂಡ, ಬರೇ ಚೇತನರಲ್ಲ, ಸರ್ವವ್ಯಾಪಿ ಅಚೇತನ ಪದಾರ್ಥಗಳನ್ನು ತಾನು ವ್ಯಾಪಿಸಿ ನಿಂತಿದ್ದಾನೆ. ಅಚೇತನ ಪ್ರಪಂಚ ಉಂಟು, ಬ್ರಹ್ಮಾಂಡ. ಆ ಅಚೇತನಗಳಲ್ಲಿಯೂ ಕೂಡ ಅವನು ಒಳಗಿದ್ದು ಹೊರಗಿದ್ದು ಸರ್ವತ್ರದಲ್ಲಿ ವ್ಯಾಪ್ತನಾಗಿರತಕ್ಕಂಥವನಾಗಿದ್ದಾನೆ. ಸರ್ವಭೂತಾಂತರಾತ್ಮ ಅಂತದ್ದು. ಮತ್ತೆ ಸರ್ವಭೂತಾಂತರಾತ್ಮ, ಈ ಚೇತನರಲ್ಲಿ ಒಳಗೆ ಇದ್ದಾನೆ ಅಂದರೆ ಒಳಗೆ ಮಾತ್ರ ಇಲ್ಲ, ಹೊರಗಡೆಗೂ ತಾನು ವ್ಯಾಪ್ತನಾಗಿದ್ದಾನೆ. ಚೇತನರ ಒಳಗೂ ಇದ್ದಾನೆ, ಹೊರಗಡೆಗೂ ಇದ್ದಾನೆ. ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ, ಒಳ ಹೊರಗೆ ಎಲ್ಲ ಕಡೆಯಲ್ಲಿ ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಹೀಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಲೋಕಾಧ್ಯಕ್ಷ ವಿಶ್ವತಶ್ಚಕ್ಷು, ಅವನು ಇಡೀ ಜಗತ್ತಿನ ತುಂಬ ಅವನ ಕಣ್ಣು ತುಂಬಿದೆ ಅಂತಾರೆ. ಅಂದರೆ ಲೋಕಾಧ್ಯಕ್ಷ, ಎಲ್ಲ ಜಗತ್ತಿನ ಬ್ರಹ್ಮಾಂಡದ ಸಕಲ ವ್ಯಾಪಾರಗಳನ್ನು ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ ಅವನು. ಅಧಿ ಅಕ್ಷ, ಎಲ್ಲದರಲ್ಲಿಯೂ ಅವನಿಗೆ ಕಣ್ಣುಂಟು, ಎಲ್ಲವನ್ನೂ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾನವನಾದ್ದರಿಂದ ಸಾಕ್ಷಿ ಅಂತ ಅನಿಸಿಕೊಳ್ತಾನೆ. ಸಾಕ್ಷಾತ್ ಈಕ್ಷತೆ ಲೋಕಾಧ್ಯಕ್ಷ, ಎಲ್ಲರನ್ನು ಮೀರಿ ನಿಂತು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡತಕ್ಕಂತಹ ಕಣ್ಣು ಅವನದಾಗಿರತಕ್ಕಂಥದ್ದಾಗಿದೆ. ಸರ್ವಭೂತಾಧಿವಾಸ ಅಂತಾರೆ. ಮತ್ತೆ ಸರ್ವಭೂತಾಧಿವಾಸ ಅಂದರೆ ಎಲ್ಲರೊಳಗೆ ತಾನಿದ್ದಾನೆ ಮಾತ್ರ ಅಲ್ಲ, ಎಲ್ಲರನ್ನೂ ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲರೊಳಗೆ ತಾನಿಪ್ಪ, ತನ್ನೊಳಗೆ ಎಲ್ಲರನ್ನು ಸರಿಸಿಹನು ಅಂತ ಮುಂದೆ ದಾಸರೇ ಅದನ್ನು ಬಿಡಿಸ್ತಾರೆ. ಎಲ್ಲರ ಒಳಗೆ ತಾನಿದ್ದಾನೆ ಮಾತ್ರ ಅಲ್ಲ, ಎಲ್ಲರಿಗೂ ಅವನೇ ಆಶ್ರಯನಾಗಿದ್ದಾನೆ. ಸರ್ವಭೂತ ಅಧಿವಾಸ, ಎಲ್ಲರಿಗೂ ಅವನು ಆಶ್ರಯನಾಗಿರತಕ್ಕಂಥವನಾಗಿದ್ದಾನೆ. ಕೇವಲ ಇಂಥವನು ಇನ್ನೊಬ್ಬನಿದ್ದಾನೋ ಅಂದರೆ ಕೇವಲ ಇವನೊಬ್ಬನೇ, ಇನ್ನೊಬ್ಬನಿಲ್ಲ. ಇಂತಹ ಭಗವಂತ ನಿರ್ಗುಣನಾಗಿದ್ದಾನೆ ಅಂತ ಹೇಳ್ತದೆ ವೇದ. ನೋಡಿ, ಇಷ್ಟೆಲ್ಲ ಗುಣಗಳನ್ನು ಹೇಳಿ ಕಡೆಗೆ ನಿರ್ಗುಣ ಅಂತದೆ. ನಿರ್ಗುಣನಾದರೆ ಈ ಗುಣಗಳನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು? ಆದ್ದರಿಂದ ಇಷ್ಟೆಲ್ಲ ಗುಣಗಳನ್ನು ಹೇಳಿ ನಿರ್ಗುಣ ಅಂತ ಹೇಳುವ ವೇದದ ಅಭಿಪ್ರಾಯ ಏನು? ಪ್ರಾಕೃತಿಕವಾದ ಸತ್ವರಜಸ್ತಮೋ ಗುಣಗಳು ಇವನಿಗೆ ಅದರ ವಿಕಾರಗಳಿಲ್ಲ, ಆ ಗುಣಗಳಿಗೆ ನಿಯಾಮಕನಾಗಿದ್ದಾನೆ. ಆ ಗುಣಗಳ ವಿಕಾರ ಇವನಿಗಿಲ್ಲ ಅನ್ನತಕ್ಕಂತಹ ಅರ್ಥದಲ್ಲಿ ವೇದವು ಕೂಡ ನಿರ್ಗುಣ ಅಂತದೆ. ಇಷ್ಟೆಲ್ಲ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ಕೂಡ ನಿಗಮಾತೀತ ನಿರ್ಗುಣ ಅಂತಾರೆ ಭಗವಂತನನ್ನು. ಭಗವಂತನನ್ನು ಸಕಲ ನಿಯಾಮಕ, ಜಗಜ್ಜನ್ಮಾದಿ ಕಾರಣ, ಸರ್ವಾಂತರ್ಯಾಮಿ, ಸರ್ವಪ್ರೇರಕ, ಸರ್ವಭೋಕ್ತ, ಹೀಗೆಲ್ಲ ಭಗವಂತನ ಗುಣಗಳನ್ನು ಹೇಳಿದ ದಾಸರಾಯರು ಕೂಡ ಇಲ್ಲಿ ನಿರ್ಗುಣ ಅನ್ನುವ ಅಭಿಪ್ರಾಯ ಏನು ಇದೆ. ಅವನಿಗೆ ಪ್ರಾಕೃತಿಕ ಗುಣಗಳ ವಿಕಾರ ಇಲ್ಲ ಅನ್ನುವುದನ್ನೇ ಆ ನಿರ್ಗುಣ ಶಬ್ದಕ್ಕೆ ಅರ್ಥ ಮಾಡಬೇಕು. ನಿತ್ಯ ನಿಗಮಾತೀತ ನಿರ್ಗುಣ. ಭೃತ್ಯವತ್ಸಲ ಅಂತಾರೆ. ಹಿಂದಿನ ಪದ್ಯದಲ್ಲಿ ಭಕ್ತವತ್ಸಲ ಅಂದಿದ್ರು, ಈ ಪದ್ಯದಲ್ಲಿ ಭೃತ್ಯವತ್ಸಲ ಅಂತಾರೆ. ಈ ಭಕ್ತವತ್ಸಲ ಅನ್ನುವುದಕ್ಕೂ ಭೃತ್ಯವತ್ಸಲ ಅನ್ನುವುದಕ್ಕೂ ಮೇಲುನೋಟದಲ್ಲಿ ವಿಚಾರ ಮಾಡಿದರೆ ಅರ್ಥ ವ್ಯತ್ಯಾಸ ಏನಿಲ್ಲ, ಒಂದೇ ಅರ್ಥ ಅಂತ ಅನ್ನಿಸ್ತದೆ. ಆದರೆ
ಸ್ವಲ್ಪ ವ್ಯತ್ಯಾಸ ಉಂಟು. ಭಕ್ತವತ್ಸಲ ಅಂದರೆ ಭಕ್ತರಲ್ಲಿ ಅಪಾರವಾದ ಪ್ರೀತಿ ಅವನಿಗೆ ಅನ್ನೋದು. ಭೃತ್ಯವತ್ಸಲ ಅಂದರೆ ಭಗವಂತ ಭಕ್ತನ ಮೇಲೆ ಅಪಾರ ಪ್ರೀತಿ ತೋರಿಸಿದಾಗ ಒಮ್ಮೊಮ್ಮೆ ಏನು ಮಾಡಿಬಿಡ್ತಾನೆ ಅಂದರೆ ತಾನು ಕೂಡ ಆ ಭಕ್ತನ ಭೃತ್ಯನಾಗಿ ಅವನನ್ನು ಸಂತೋಷಪಡಿಸಿಬಿಡ್ತಾನೆ. ಭೃತ್ಯವತ್ಸಲ ಅಂದರೆ ಹಾಗೆ ಭೃತ್ಯನಾಗಿ ವಾತ್ಸಲ್ಯವನ್ನು ತೋರಿಸ್ತಾನೆ. ಅರ್ಜುನನಿಗೆ ರಸದ ಸಾರಥಿಯಾದ ನೋಡ್ರಿ, ಸಾರಥಿಯಾಗಿ ಅವನಿಗೆ ಸಂತೋಷ ಕೊಟ್ಟ. ಪರಮಾತ್ಮ ತಾನು ಸಾರಥಿ ಆಗುವ ಅವಶ್ಯಕತೆ ಇಲ್ಲ, ಆದರೆ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ, ಆ ಪ್ರೀತಿಯಿಂದ ಅವನ ಸಾರಥ್ಯವನ್ನು ಕೈಗೊಂಡ, ಅವನಿಗೆ ಸಾರಥಿಯಾಗಿ ಸೇವೆ ಸಲ್ಲಿಸಿದ. ಹಾಗಾಗಿ ಭೃತ್ಯವತ್ಸಲ ಅಂತಾರೆ. ಭಗವಂತ ಭೃತ್ಯನಾಗಿ ಅವರನ್ನು ಸೇವಿಸಿ ಅವರನ್ನು ಸಂತೋಷಪಡಿಸುತ್ತಾನೆ. ರಥ ಹೊಡೆಯುವಾಗ ಯುದ್ಧದಲ್ಲಿ ಯುದ್ಧ ನಡೆದಾಗ ಕೃಷ್ಣನಿಗೆ ಅರ್ಜುನ ಒಂದು ಮಾತು ಹೇಳ್ತಾನೆ, ಕೃಷ್ಣ, ಬೆಳಗಿನಿಂದ ಕುದುರೆಗಳನ್ನು ಓಡಿಸ್ತಾ ಇದ್ದಿದ್ದು ಸಾರಥಿಯಾಗಿ, ಅವುಗಳಿಗೆ ನೀರಡಿಸಿತ್ತು, ಸ್ವಲ್ಪ ನೀರು ಕುಡಿಸ್ಬೇಕು, ಸ್ವಲ್ಪ ಮೇವು ತಿನ್ನಿಸ್ಬೇಕು, ತಿಳಿಯಲ್ವಾ, ಮೇವು ತಿನ್ನಿಸಿ ನೀರು ಕುಡಿಸಿಕೊಂಡು ಬಾ ಹೇಳ್ತಾನೆ. ತಾನು ರಸಿಕನಾಗಿ ಸೂತನಿಗೆ ಹೇಳುವಂತೆ, ಸಾರಥಿಗೆ ಹೇಳುವಂತೆ ಹೇಳ್ತಾನೆ ಅಲ್ವಾ. ಹೌದು ನೋಡು ಅರ್ಜುನ, ಮರೆತಿದ್ದೆ ಅಂತ ಆ ವಿಶ್ರಾಂತಿ ಕೊಟ್ಟು ಕುದುರೆಗಳಿಗೆ ಹುಲ್ಲು ತಿನ್ನಿಸಿ ನೀರು ಕುಡಿಸ್ತಾನೆ ಕೃಷ್ಣ ಅಂತಂದರೆ ಮಹಾಭಾರತ. ಹೀಗೆ ನೋಡ್ರಿ, ತಾನು ಸರ್ವತಂತ್ರ ಸ್ವತಂತ್ರ, ಅರ್ಜುನ ಹೇಳಿದ ಕೇಳಬೇಕು ಅಂತಿಲ್ಲ, ಆದರೂ ಅರ್ಜುನನ ಮಾತನ್ನು ನಡೆಸಿ ಅವನಿಗೆ ಖುಷಿ ಕೊಡ್ತಾನೆ. ಹೀಗೆ ಭೃತ್ಯನಂತೆ ತಾನು ಕಾರ್ಯಗಳನ್ನು ಮಾಡಿ ತಾನು ಸೇವಿಸಿ ಅವರನ್ನು ಸಂತೋಷ ಕೊಡತಕ್ಕಂಥವ ಭೃತ್ಯವತ್ಸಲ ಅನ್ನುವ ಶಬ್ದದಲ್ಲಿ ವಿಶೇಷವಾಗಿ ಕಾಣತಕ್ಕಂತಹ ಗುಣ ಇದು. ಭಯ ವಿನಾಶನ ಅಂತಾರೆ. ಮತ್ತೊಂದು ವಿಶೇಷಣ ಭಗವಂತನಿಗೆ ಕೊಡುವಾಗ ಭಯ ವಿನಾಶನ ಅಂತಾರೆ. ಭಯ ಅಂದರೆ ಶಾಸ್ತ್ರದ ಅರ್ಥದಲ್ಲಿ ಭಯ ಅಂದರೆ ಸಂಸಾರ, ನಮ್ಮ ಸಂಸಾರದ ಬಂಧನವನ್ನೇ ಕಳಚಿ ಮೋಕ್ಷ ಕೊಡುವ ಮುಕುಂದ ಅಂತ ಅರ್ಥ. ಭಯ ವಿನಾಶನ, ಭಯಕೃತ್ ಭಯನಾಶನ ಅಂತ ಅನೇಕ ಕಡೆ ಪುರಾಣಗಳಲ್ಲಿ ವ್ಯಾಸರು ಕೂಡ ಇದನ್ನು ಪ್ರಯೋಗಿಸಿದ್ದಾರೆ. ಭಗವಂತ ಬರೀ ಭಯ ವಿನಾಶನ ಅಲ್ಲ, ಭಯಕೃತ್ ಭಯನಾಶನ, ಭಯ ಕೊಟ್ಟು ಭಯ ಪರಿಹಾರ ಮಾಡ್ತಾನೆ. ಅಲ್ಲ, ಕೊಡಬೇಕಾಕೆ, ಪರಿಹಾರ ಮಾಡಬೇಕಾಕೆ, ಏನು ಕೂತು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ, ಯಾಕೆ ಭಯ ಕೊಡ್ತಾನೆ ಮತ್ತು ಭಯ ಪರಿಹಾರ ಮಾಡ್ತಾನೆ ಅಂದರೆ ಸ್ವಾರಸ್ಯ ಉಂಟು. ಅವನು ಭಯ ಪರಿಹಾರ ಮಾಡಿದರೆ ಅವನಿಗೆ ಮೊದಲು ಭಯ ಇದ್ದರೆ ಭಯ ಪರಿಹಾರ ಆದಾಗ ಆನಂದ ಆಗ್ತದೆ. ಭಯನೇ ಬಂದಿಲ್ಲ ಅನ್ನೋವನಿಗೆ ಭಯ ಪರಿಹಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಕಾರಣ, ತಾನು ನಿರ್ಭಯನಾಗಿದ್ದೀನಿ ಅಂತ ಧೈರ್ಯವಾಗಿರಬೇಕಾದರೆ ಮೊದಲು ಅವನು ಭಯ ಪಟ್ಟಿರಬೇಕು. ಕೆಟ್ಟ ಪದಾರ್ಥವನ್ನು ತಿಂದವನಿಗೆ ರುಚಿ ಪದಾರ್ಥ ಹಾಕಿದಾಗ ಆನಂದ ಹೆಚ್ಚು. ಇಂತಹ ಪದಾರ್ಥವನ್ನೇ ನಾನು ಹಿಂದೆ ತಿಂದಿದ್ದಿಲ್ಲ, ಇಷ್ಟು ರುಚಿಯಾದ ಪದಾರ್ಥವನ್ನು ನಾನು ತಿಂದಿದ್ದೇ ಇಲ್ಲ ಅಂತ ಆನಂದ ಹೆಚ್ಚಾಗ್ತದೆ ನೋಡಿ. ಹಾಗೆ ಭಯಪಟ್ಟವನಿಗೆ ಭಯ ಪರಿಹಾರ ಮಾಡಿದರೆ ಆಗುವ ಆನಂದ ಅತಿಶಯ. ಆದ್ದರಿಂದ ಭಗವಂತ ಆ ನಿರ್ಭಯತ್ವದ ಸುಖ ಅತಿಶಯವಾಗಿ ಕೊಡಬೇಕಾದರೆ ಮೊದಲೊಮ್ಮೆ ಭಯ ಕೊಡ್ತಾನೆ. ಭಯ ಕೊಟ್ಟು ಆ ಭಯವನ್ನು ಪರಿಹಾರ ಮಾಡಿ ಅತಿಶಯವಾದ ಆನಂದವನ್ನು ಭಕ್ತರಿಗೆ ತಾನು ಕೊಡ್ತಾನೆ. ಅದರಿಂದ ಭಯ ವಿನಾಶನ, ಜ್ಞಾನಿಗಳಿಗೆ ಇಂತಹ ಭಯ ಬಂದಾಗ ತಾನೇ ಪರಿಹಾರ ಮಾಡಿ ಅತಿಶಯವಾದ ಆನಂದವನ್ನು ಕೊಟ್ಟು ಅನುಗ್ರಹಿಸತಕ್ಕಂಥವ. ಭಯ, ಭಗವಂತ ಭಯ ನಮಗೆ ಯಾವಾಗ ಮುಂದೆ ದುಃಖ ಬಂದೀತೋ ಅನ್ನುವ ಚಿಂತೆಯಲ್ಲಿ ಭಯ ಅಲ್ವಾ. ಸಂಸಾರದಲ್ಲಿ ಭಯ ಹೇಗೆ ಅಂದರೆ ನಾಳೆ ಏನು ದುಃಖ ಬರಲಿಕ್ಕೆ ಉಂಟೋ ಏನೋ ಅಂತ ಭಯ. ದುಃಖದ ಹಿನ್ನೆಲೆಯಲ್ಲಿ ಬರತಕ್ಕಂಥದ್ದು ಭಯ. ಅದರಿಂದ ಸಾಮಾನ್ಯವಾಗಿ ಸಂಸಾರದಲ್ಲಿ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಈ ಸುಖ ದುಃಖಗಳು ಸಂಸಾರದ ಚಕ್ರದಲ್ಲಿ ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ, ಹೀಗೆ ಪರಿವರ್ತನೆಯನ್ನು ಹೊಂದುತ್ತಾ ಇರ್ತವೆ. ಆದ್ದರಿಂದ ಭಗವಂತ ಅಂತಹ ಭಯ ಬಂದಾಗ, ದುಃಖ ಬರ್ತದೆ ಅನ್ನುವ ಭಯ ಬಂದಾಗ ಆ ದುಃಖವನ್ನು ಪರಿಹಾರ ಮಾಡಿ ನಮಗೆ ಧೈರ್ಯವನ್ನು ಕೊಡ್ತಾನೆ, ಸಂರಕ್ಷಣೆಯನ್ನು ಕೊಡ್ತಾನೆ, ಭಯ ಪರಿಹಾರಕನಾಗಿದ್ದಾನೆ. ಹೀಗೆ ಭಗವಂತನನ್ನು ನಿತ್ಯ ಚಿಂತನೆ ಮಾಡಬೇಕಂತ. ಭಯ ಕೊಡುವ ಭಗವಂತ ನಮಗೆ ಭಯ ಪರಿಹಾರ ಮಾಡಿ ಅನುಗ್ರಹಿಸ್ತಾನೆ, ಅವ ಭಯ ವಿನಾಶನ ಅಂತ ಉಪಾಸನೆ ಮಾಡುತ್ತಾ ಇದ್ದರೆ ಭಗವಂತ ಸಂಸಾರದ ಭಯವನ್ನೇ ಪರಿಹಾರ ಮಾಡಿ ಮೋಕ್ಷದಲ್ಲಿ ನಮ್ಮನ್ನಿಟ್ಟು ಸುಖ ಕೊಡ್ತಾನಂತೆ. ಆದ್ದರಿಂದ ಭಗವಂತನನ್ನು ಭಯ ವಿನಾಶನ ಅಂತ ನಿತ್ಯದಲ್ಲಿ ಚಿಂತನೆ ಮಾಡಬೇಕಾದ ಗುಣ ಇದು. ಆದ್ದರಿಂದ ಆ ಗುಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು. ನಿತ್ಯ
ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ. ಮತ್ತೆ ಹೇಗಿದ್ದಾನೆ ಅವನು? ಸತ್ಯಕಾಮ, ಶರಣ್ಯ, ಶ್ಯಾಮಲ, ಕೋಮಲಾಂಗ, ಸುಖಿ. ಹೀಗೆ ಭಗವಂತನ ಇನ್ನೂ ಅನೇಕ ಗುಣಗಳನ್ನು ಚಿಂತನೆಗೆ ಕೊಡ್ತಾರೆ. ಸತ್ಯಕಾಮ ಅಂದರೆ ಸತ್ಯ ಸಂಕಲ್ಪ, ಶರಣ್ಯ ಅಂದರೆ ಎಲ್ಲರಿಗೂ ಆಶ್ರಯನಾಗಿರತಕ್ಕಂಥವ, ಕೋಮಲ ಅಂದರೆ ಬಿಂಬರೂಪ, ಕೋಮಲಾಂಗ ಸುಂದರವಾದ ರೂಪ, ಸುಖಿ ಸುಖ ಸ್ವರೂಪ. ಆ ಚಿಂತನೆಗಳನ್ನು ಸ್ವಲ್ಪ ಮಾಡಬೇಕು. ನಾಳೆ ಆ ವಿಶೇಷಣಗಳ ಚಿಂತನೆಯನ್ನು ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.